ಹಲೋ ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಏಪ್ರಿಲ್ 29 ಮತ್ತು 30ರ GK ಟುಡೇ ಕರೆಂಟ್ ಅಫೇರ್ಸ್ ಡೈಲಿ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದಂತಹ ಕ್ರಿಸ್ಟಲ್ ಮೇಜ್ 2 ಎಂದರೇನು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಭಾರತೀಯ ವಾಯುಪಡೆ ಇತ್ತೀಚೆಗೆ ಕ್ರಿಸ್ಟಲ್ ಮೇಜ್ 2 ಕ್ಷಿಪಣಿ ಯಶಸ್ವಿ ಪರೀಕ್ಷಾರ್ಥ ಗುಂಡಿನ ದಾಳಿಯನ್ನು ನಡೆಸಿತು. ಇದನ್ನ ರಾಕ್ಸ್ ಎಂದು ಕರೆಯುತ್ತಾರೆ. ಇಸ್ರೇಲ್ನಿಂದ ಹುಟ್ಟಿಕೊಂಡಿದ್ದು ಈ ವಾಯು ಉಡಾವಣಾ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ದೀರ್ಘ ಶ್ರೇಣಿಯ ರಡಾರ್ಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳಂತಹ ಹೆಚ್ಚಿನ ಮೌಲ್ಯದ ಸ್ಥಿರ ಮತ್ತು ಸ್ಥಳಾಂತರಿಸಬಹುದಾದಂತಹ ಸ್ವತ್ತುಗಳನ್ನು ಗುರುತಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಅದರ ಪೂರ್ವವರ್ತಿಯಾದ ಕ್ರಿಸ್ಟಲ್ ಮೇಜ್ 1ಗೆ ಹೋಲಿಸಿದರೆ ವಿಸ್ತೃತ ಸ್ಟ್ಯಾಂಡ್ ಆಫ್ ಶ್ರೇಣಿಯ ಸಾಮರ್ಥ್ಯಗಳನ್ನು ಹೊಂದಿದೆ. ಇದು 250 ಕಿಲೋಮೀಟರ್ಗಳಿಗಿಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದ್ದು ನುಗ್ಗುವಿಕೆ ಅಥವಾ ಸ್ಫೋಟದ ವಿಘಟನೆಯ ಸಿಡಿ ತಲೆಗಳ ಆಯ್ಕೆಗಳೊಂದಿಗೆ ಇದು GPS ನಿರಾಕರಿಸಿದ ಪರಿಸರದಲ್ಲಿ ಪರಿಣಾಮಕಾರಿಯಾಗಿರುವಂಥದ್ದು. ಇನ್ನ ಮುಂದಿನ ಪ್ರಶ್ನೆ: ಯಾವ ದಿನವನ್ನ ರಾಷ್ಟ್ರೀಯ ಪಂಚಾಯತ್ ರಾಜ್ಯ ದಿನ ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸುತ್ತಾರೆ. ಪ್ರತಿ ವರ್ಷ ಏಪ್ರಿಲ್ 24ರಂದು ಭಾರತವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸುತ್ತದೆ. ಇದು 1993ರಲ್ಲಿ 73ನೆಯ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತಂದಿರುವಂತದ್ದು. ಈ ತಿದ್ದುಪಡಿಯು ಗ್ರಾಮದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳೊಂದಿಗೆ ಸ್ಥಳೀಯ ಆಡಳಿತದ 3 ಹಂತದ ವ್ಯವಸ್ಥೆಯನ್ನು ಸ್ಥಾಪಿಸಿತು. ಬ್ಲಾಕ್ ಮತ್ತು ರಾಜ್ಯ ಮಟ್ಟಗಳು ಪಂಚಾಯತ್ ರಾಜ್ ಸಚಿವಾಲಯವು ಆಯೋಜಿಸಿರುವ ಈ ದಿನವು ತಳಮಟ್ಟದ ಪ್ರಜಾಪ್ರಭುತ್ವವನ್ನು ಗೌರವಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ಸಂಸ್ಥೆಯು ಭಾರತದ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ DRDO ಸರಿಯಾದ ಉತ್ತರ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾದಂತಹ DRDO ರಾಷ್ಟ್ರದ ಅತ್ಯಂತ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ರಚಿಸುವ ಮೂಲಕ ಒಂದು ಮೈಲುಗಲ್ಲನ್ನು ಸಾಧಿಸಿದೆ. BIS ಮದ್ದುಗುಂಡುಗಳಂತಹ ಹಂತ 6 ಬೆದರಿಕೆಯನ್ನು ತಡೆದುಕೊಳ್ಳಲು ವಿನ್ಯಾಸಗೊಳಿಸಲಾಗಿದ್ದು ಇತ್ತೀಚೆಗೆ ಚಂಡೀಗಢದ TBRL ನಲ್ಲಿ ಪರೀಕ್ಷಿಸಲಾಯಿತು. ಇದು ವರ್ಧಿತ ರಕ್ಷಣೆಗಾಗಿ ನವೀನ ವಸ್ತುಗಳು ಮತ್ತು ಪ್ರಕ್ರಿಯೆಗಳನ್ನು ಸಂಯೋಜಿಸುತ್ತದೆ. ಮುಂಭಾಗದ ಹಾರ್ಡ್ ಆರ್ಮ್ ಪ್ಯಾನೆಲ್ ಪಾಲಿಮರ್ ಬ್ಯಾಂಕಿನೊಂದಿಗೆ ಏಕಶಿಲೆಯ ಸೆರಾಮಿಕ್ ಪ್ಲೇಟ್ ಅನ್ನು ಬಳಸುತ್ತದೆ. ರಕ್ಷಣಾ ಸಚಿವಾಲಯವು ದೃಢೀಕರಿಸಿದಂತೆ ಕಾರ್ಯಾಚರಣೆಗಳ ಸಮಯದಲ್ಲಿ ಆಪರೇಟಿವ್ಗಳಿಗೆ ಬಾಳಿಕೆ ಮತ್ತು ಸೌಕರ್ಯವನ್ನು ಒದಗಿಸುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶವು ರವಾಂಡದ ಸುರಕ್ಷತೆ, ಆಶ್ರಯ ಮತ್ತು ವಲಸೆ ಮಸೂದೆಯನ್ನು ಅಂಗೀಕರಿಸಿತು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್ ಸರಿಯಾದ ಉತ್ತರ. ಯುನೈಟೆಡ್ ಕಿಂಗ್ಡಮ್ ರುವಾಂಡದ ಸುರಕ್ಷತೆ, ಆಶ್ರಯ ಮತ್ತು ವಲಸೆ ಮಸೂದೆಯನ್ನು ಅಂಗೀಕರಿಸಿದೆ. ಸಣ್ಣ ದೋಣಿಗಳ ಮೂಲಕ ಅಕ್ರಮ ಪ್ರವೇಶವನ್ನ ತಡೆಯಲು ಕೆಲವು ಆಶ್ರಯ ಅನ್ವೇಷಕರನ್ನ ರುವಾಂಡಕ್ಕೆ ಗಡೀಪಾರು ಮಾಡಲು ಅನುಮತಿಯನ್ನ ನೀಡಿದೆ. 2022ರಲ್ಲಿ ಮಾಜಿ ಪ್ರಧಾನಿ ಬೋರಿಸ್ ಜಾನ್ಸನ್ ಪ್ರಸ್ತಾಪಿಸಿದ ಈ ಮಸೂದೆಯು ವಲಸಿಗರ ರಕ್ಷಣೆಯನ್ನ ಹೆಚ್ಚಿಸುವ ಒಪ್ಪಂದವನ್ನ ಅನುಸರಿಸುತ್ತದೆ. ರುವಾಂಡದಲ್ಲಿ ಪ್ರಕ್ರಿಯೆಗಾಗಿ ವಲಸಿಗರನ್ನ ಗಡೀಪಾರು ಮಾಡುವ ವಿಧಾನಗಳು 10 ರಿಂದ 12 ವಾರಗಳಲ್ಲಿ ಪ್ರಾರಂಭವಾಗಲಿವೆ. ಇದು UK ವಲಸೆ ನೀತಿಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ: ವಿಶ್ವ ರೋಗ ನಿರೋಧಕ ವಾರ 2024ರ ಥೀಮ್ ಏನು ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾನವೀಯವಾಗಿ ಸಾಧ್ಯ ಎಲ್ಲರಿಗೂ ಪ್ರತಿರಕ್ಷಣೆ ಎಂಬುದು ಈ ವರ್ಷದ ಥೀಮ್ ಆಗಿರುತ್ತದೆ. ಲಸಿಕೆಗಳ ಪ್ರಾಮುಖ್ಯತೆಯನ್ನ ತೋರಿಸಲು ವಾರ್ಷಿಕವಾಗಿ ಏಪ್ರಿಲ್ 24ರಿಂದ 30ರವರೆಗೆ
ವಿಶ್ವ ರೋಗ ನಿರೋಧಕ ಸಪ್ತಾಹವನ್ನು ಆಚರಿಸಲಾಗುತ್ತದೆ. 2012ರಲ್ಲಿ ವಿಶ್ವ ಆರೋಗ್ಯ ಅಸೆಂಬ್ಲಿಯಿಂದ ಇದನ್ನು ಸ್ಥಾಪಿಸಲಾಯಿತು. ಇದು ಈಗ 180ಕ್ಕೂ ಹೆಚ್ಚು ದೇಶಗಳನ್ನು ವ್ಯಾಪಿಸಿದೆ. 2024ರ ವಿಷಯವು ಏನಾಗಿದೆ ಅಂದ್ರೆ ಮಾನವೀಯವಾಗಿ ಸಾಧ್ಯ ಎಲ್ಲರಿಗೂ ಪ್ರತಿರಕ್ಷಣೆ. ಇದು ಲಸಿಕೆಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ಹೇಳುತ್ತದೆ. ವ್ಯಾಕ್ಸಿನೇಷನ್ ಅಭಿಯಾನಗಳು ಸಿಡುಬು ನಿರ್ಮೂಲನೆ ಮಾಡಿದೆ ಮತ್ತು ಪೋಲಿಯೋವನ್ನು ಬಹುತೇಕ ನಿರ್ಮೂಲನೆ ಮಾಡಿದೆ. ಭಾರತದಲ್ಲಿ ಯುರೋಪಿಯನ್ ವ್ಯಾಕ್ಸಿನೇಷನ್ ವೀಕ್ ಮತ್ತು ನ್ಯಾಷನಲ್ ಚೈಲ್ಡ್ ಇಮ್ಯುನೇಷನ್ಸ್ ವೀಕ್ ಸಹ ಜಾಗತಿಕ ರೋಗ ನಿರೋಧಕ ಪ್ರಯತ್ನಗಳಿಗೆ ಕೊಡುಗೆಯನ್ನು ನೀಡುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನದ 6ನೇ ಆವೃತ್ತಿಯನ್ನ ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆಯನ್ನ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ ಸರಿಯಾದ ಉತ್ತರ. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದ ವಿಪತ್ತು ನಿರೋಧಕ ಮೂಲ ಸೌಕರ್ಯ ಕುರಿತು 6ನೆಯ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಿತು. ಉತ್ತಮ ಭವಿಷ್ಯಕ್ಕಾಗಿ ಚೇತರಿಸಿಕೊಳ್ಳುವ ಮೂಲ ಸೌಕರ್ಯದಲ್ಲಿ ಹೂಡಿಕೆಯ ಮಹತ್ವವನ್ನು ಹೇಳುತ್ತಾ ವಿಪತ್ತುಗಳ ಪ್ರಭಾವವನ್ನು ವಿತ್ತೀಯ ನಷ್ಟವನ್ನ ಮೀರಿ ವ್ಯಕ್ತಿಗಳು ಮತ್ತು ಸಮುದಾಯಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ ಎಂದು ಹೇಳಿದರು. ಹೊಸ ಯೋಜನೆಗಳು ಮತ್ತು ವಿಪತ್ತಿನ ನಂತರದ ಪುನರ್ ನಿರ್ಮಾಣದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಸಂಯೋಜಿಸಲು ಅವರು ಪ್ರತಿಪಾದಿಸಿದರು. ಗಡಿಗಳಾದ್ಯಂತ ಸಾಮೂಹಿಕ ಸ್ಥಿತಿಸ್ಥಾಪಕತ್ವದ ಜಾಗತಿಕ ಅಗತ್ಯವನ್ನು ಹೇಳಿದರು. ಇನ್ನ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ವರ್ಷದ ಅತ್ಯುತ್ತಮ ಸಾರ್ವಜನಿಕ ವಲಯದ ಉದ್ಯಮ PSU ಪ್ರಶಸ್ತಿಯನ್ನ ನೀಡಿದೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ HAL. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮ್ಯಾನೇಜಿಂಗ್ ಇಂಡಿಯಾ ಅವಾರ್ಡ್ಸ್ ನಲ್ಲಿ ವರ್ಷದ ಅತ್ಯುತ್ತಮ ಸಾರ್ವಜನಿಕ ವಲಯದ ಉದ್ಯಮ ಪ್ರಶಸ್ತಿಯನ್ನ ಇದು ಸ್ವೀಕರಿಸಿದೆ. ಏಪ್ರಿಲ್ 23ರಂದು ದೆಹಲಿಯಲ್ಲಿ ಉಪಾಧ್ಯಕ್ಷ ಜಗದೀಪ್ ಧನ್ಕರ್ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ಮಾರ್ಚ್ 31, 2020ಕ್ಕೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ 29,810 ಕೋಟಿಗೂ ಅಧಿಕ ಆದಾಯವನ್ನ HAL ಸಾಧಿಸಿದೆ. ಇದು ಪ್ರಭಾವಶಾಲಿ 12% ಬೆಳವಣಿಗೆಯನ್ನ ಗುರುತಿಸಿದೆ. 1957ರಲ್ಲಿ ಸ್ಥಾಪಿತವಾದಂತಹ AIMA ಭಾರತದಾದ್ಯಂತ ನಿರ್ವಹಣಾ ಉತ್ಕೃಷ್ಟತೆಯನ್ನು ಉತ್ತೇಜಿಸುತ್ತದೆ. ವೃತ್ತಿಯನ್ನ ಮುನ್ನಡೆಸಲು ವಿವಿಧ ಕ್ಷೇತ್ರಗಳೊಂದಿಗೆ ಇದು ಸಹಕರಿಸುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಕಲೇಸರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಯಾಣ ಸರಿಯಾದ ಉತ್ತರ. ಯಮುನಾ ನದಿಯ ಪೂರ್ವಕ್ಕೆ ಹಿಮಾಲಯದ ಶಿವಾಲಿಕ್ ತಪ್ಪಲಿನಲ್ಲಿ ನೆಲೆಗೊಂಡಿರುವಂತಹ ಹರಿಯಾಣದ ಯಮುನಾ ನಗರ ಜಿಲ್ಲೆಯ ಪೂರ್ವ ಭಾಗದಲ್ಲಿರುವಂತಹ ಕಲೇಸರ್ ವನ್ಯಜೀವಿ ಅಭಯಾರಣ್ಯದೊಳಗೆ 4 ಪ್ರಸ್ತಾಪಿತ ಆಣೆಕಟ್ಟುಗಳ ನಿರ್ಮಾಣವನ್ನ ಸುಪ್ರೀಂ ಕೋರ್ಟ್ ಸ್ಥಗಿತಗೊಳಿಸಿದೆ. ಅಭಯಾರಣ್ಯದ ವೈವಿಧ್ಯಮಯ ಸ್ಥಳಾಕೃತಿಯು ಬಯಲು ಪ್ರದೇಶದಿಂದ ಬೆಟ್ಟಗಳವರೆಗೆ 700 ಮೀಟರ್ ಎತ್ತರದವರೆಗೆ ವ್ಯಾಲಿಗಳು ಮತ್ತು ಕಾಲೋಚಿತ ನದಿಗಳನ್ನು ಒಳಗೊಂಡಿದೆ. ಇದರ ಶ್ರೀಮಂತ ಸಸ್ಯ ವರ್ಗವು ಸಾಲ್, ಖೈರ್ ಮತ್ತು ಸೀಸಮ್ ಮರಗಳನ್ನು ಒಳಗೊಂಡಿದ್ದು, ಆದರೆ ಪ್ರಾಣಿಗಳಲ್ಲಿ ಚಿರತೆಗಳು, ಜಿಂಕೆಗಳು, ಹೈನಾಗಳು ಮತ್ತು ವಿವಿಧ ಪಕ್ಷಿ ಪ್ರಭೇದಗಳು ಸೇರಿವೆ. ಇನ್ನ ಮುಂದಿನ ಪ್ರಶ್ನೆ, ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿ GRFC 2024ರ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಯಾವ ಸಂಸ್ಥೆಯು ವಾರ್ಷಿಕವಾಗಿ ಇದನ್ನ ತಯಾರಿಸುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಹಾರ ಭದ್ರತಾ ಮಾಹಿತಿ ಜಾಲ. ಇದನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದಂದ್ರೆ ಆಹಾರ ಭದ್ರತಾ ಮಾಹಿತಿ ಜಾಲವು ಇದನ್ನ ಬಿಡುಗಡೆ ಮಾಡುವಂಥದ್ದು. ಆಹಾರ ಬಿಕ್ಕಟ್ಟಿನ 2024ರ ಜಾಗತಿಕ ವರದಿಯು ಆತಂಕಕಾರಿ ಅಂಕಿಅಂಶಗಳನ್ನು ಬಹಿರಂಗಪಡಿಸಿದೆ. 2023ರಲ್ಲಿ 59 ದೇಶಗಳಲ್ಲಿ ಸುಮಾರು 282 ಮಿಲಿಯನ್ ಜನರು ತೀವ್ರ ಆಹಾರ ಅಭದ್ರತೆಯನ್ನು ಅನುಭವಿಸುತ್ತಿದ್ದಾರೆ. ಆಹಾರ ಭದ್ರತಾ ಮಾಹಿತಿ ನೆಟ್ವರ್ಕ್ ನಿಂದ ವಾರ್ಷಿಕವಾಗಿ ತಯಾರಿಸಲ್ಪಟ್ಟಿದೆ. ಈ ವರದಿಯು 1.3 ಶತಕೋಟಿ ಜನರನ್ನ ವಿಶ್ಲೇಷಿಸಿದೆ.
ಈ ರಾಷ್ಟ್ರಗಳು ಸಂಘರ್ಷ, ವಿಪರೀತ ಹವಾಮಾನ ಮತ್ತು ಆರ್ಥಿಕ ಆಘಾತಗಳನ್ನ ಆಹಾರ ಬಿಕ್ಕಟ್ಟಿನ ಪ್ರಮುಖ ಚಾಲಕರು ಎಂದು ಗುರುತಿಸಲಾಗಿದೆ. ಸಂಘರ್ಷವು ವಿಶೇಷವಾಗಿ ಪ್ಯಾಲಿಸ್ಟೈನ್ ಮತ್ತು ಸುಡಾನ್ನಂತಹ ಪ್ರದೇಶಗಳ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಇನ್ನು 135 ಮಿಲಿಯನ್ ಜನರ ಮೇಲೆ ಇದು ಪರಿಣಾಮವನ್ನು ಬೀರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಬೋವೋ ಸುಬಿಯಾಂಟೋ ಅವರು ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡೋನೇಷ್ಯಾ ಸರಿಯಾದ ಉತ್ತರ. ಈ ಹಿಂದೆ ಇಂಡೋನೇಷ್ಯಾದ ರಕ್ಷಣಾ ಸಚಿವರಾಗಿದ್ದಂತ ಪ್ರಬೋವೋ ಸುಬಿಯಾಂಟೋ ಅವರನ್ನ ದೇಶದ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇಂಡೋನೇಷ್ಯಾದ ಅಧ್ಯಕ್ಷೀಯ ಅವಧಿಯು ಮರು ಚುನಾವಣೆಯ ಸಾಧ್ಯತೆಯೊಂದಿಗೆ 5 ವರ್ಷಗಳವರೆಗೆ ವ್ಯಾಪಿಸಿದೆ. ಸುಬಿಯಾಂಟೋ ಅವರ ನೇಮಕಾತಿಯು ಮಹತ್ವದ ರಾಜಕೀಯ ಪರಿವರ್ತನೆಯನ್ನು ಸೂಚಿಸುತ್ತದೆ. ಇಂಡೋನೇಷ್ಯಾದಲ್ಲಿನ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳನ್ನು ಇದು ತೋರಿಸುವಂಥದ್ದು. ರಕ್ಷಣಾ ವ್ಯವಹಾರಗಳಲ್ಲಿನ ಅವರ ಹಿನ್ನೆಲೆಯು ಅವರ ನಾಯಕತ್ವದಲ್ಲಿ ರಾಷ್ಟ್ರೀಯ ಭದ್ರತಾ ನೀತಿಗಳಲ್ಲಿ ಸಂಭಾವ್ಯ ಬದಲಾವಣೆಗಳನ್ನು ಸೂಚಿಸುತ್ತದೆ. ಹೌದಾ? ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.